ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ರೇಷ್ಮಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟ್ರೀಟ್ ಸೈಡ್ ಎಗ್ ರೈಸ್ ರೆಸಿಪಿ ತಿಳಿಸಿಕೊಡ್ತೇನೆ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮಗೆ ಸ್ಟ್ರೀಟ್ ಸೈಡಲ್ಲಿ ಮಾಡುವಂತಹ ಎಗ್ ರೈಸ್ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ. ಮೊದಲಿಗೆ ನಾನಿಲ್ಲಿ 5 ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೂ 1.5 ಇಂಚಿನಷ್ಟು ಶುಂಠಿ, 3 ಹಸಿಮೆಣಸನ್ನು ನಾನು ತೆಗೆದುಕೊಂಡಿದ್ದೇನೆ. ನೀವು ಹಸಿಮೆಣಸು ತುಂಬ ಖಾರ ಇರುವಂಥದ್ದಾಗಿದ್ದರೆ ನೀವು ಬರೀ 2 ತೆಗೆದುಕೊಳ್ಳಿ. ನಾನಿಲ್ಲಿ ತೆಗೆದುಕೊಂಡಿರುವಂಥ ಹಸಿಮೆಣಸು ಖಾರ ಕಡಿಮೆ, ಅದಕ್ಕೋಸ್ಕರ ನಾನು 3 ತೆಗೆದುಕೊಂಡಿರುವಂಥದ್ದು. ಆಮೇಲೆ ನಾನು 1 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು, ಇದೇ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಇಲ್ಲಿ ನಾನು 2 ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಒಂದು ಮೀಡಿಯಂ ಸೈಜ್, ಇನ್ನೊಂದು ಸ್ಮಾಲ್ ಸೈಜ್. ತುಂಬ ಸಣ್ಣ ಸೈಜ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ಹಾಗೇನೆ ನಾನಿಲ್ಲಿ ಸೋಯಾ ಸಾಸನ್ನು ತಗೊಂಡಿದ್ದೇನೆ. ಸೋಯಾ ಸಾಸ್ 2 ಸ್ಪೂನಷ್ಟು ನಾನು ಯೂಸ್ ಮಾಡುವಂಥದ್ದು. ಹಾಗೆಯೇ ಸೋಯಾ ಸಾಸ್ ಹಾಕೋದ್ರಿಂದ ನಮಗೆ ಸೇಮ್ ಸ್ಟ್ರೀಟ್ ಸೈಡಲ್ಲಿ ಯಾವ ಥರ ಎಗ್ ರೈಸ್ ಬರುತ್ತೆ ನೋಡಿ, ಅದೇ ಥರ ಬರುತ್ತೆ. ಆಮೇಲೆ ನಾನಿಲ್ಲಿ 1/2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಪೌಡರನ್ನು ತಗೊಂಡಿದ್ದೇನೆ. ಆಮೇಲೆ ನಾನು ಆಯಿಲನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು ಸನ್ಫ್ಲವರ್ ವುಡನ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಬರುತ್ತೆ, ಅದನ್ನು ತಗೊಂಡಿರುವಂಥದ್ದು. ನಿಮಗೆ ಬೇಕಿದ್ರೆ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಅಥವಾ ಯಾವುದು ಆಯಿಲ್ ಬೇಕೋ ಅದರಲ್ಲಿ ಮಾಡಿಕೊಳ್ಳಿ. ಇಲ್ಲಿ ನಾನು 5 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೇನೆ. ಆಮೇಲೆ ನಾವು ನೋಡಿದರೆ ನಾನಿಲ್ಲಿ 5 ಮೊಟ್ಟೆನ ತಗೊಂಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಬರೀ 5 ಮೊಟ್ಟೆಯಲ್ಲಿ ನಾವಿವತ್ತು ಎಗ್ ರೈಸ್ ಮಾಡುವಂಥದ್ದು. ಇದು ಹಸಿ ಮೊಟ್ಟೆ, ಬಾಯ್ಲ್ಡ್ ಅಲ್ಲ, ಇನ್ನು ಕನ್ಫ್ಯೂಸ್ ಆಗಬೇಡಿ, ಹಸಿ ಮೊಟ್ಟೆ. ಇನ್ನು ನಾನಿಲ್ಲಿ 1 ಬೌಲ್ನಷ್ಟು ರೈಸನ್ನು ತಗೊಂಡಿದ್ದೇನೆ. ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ರೈಸನ್ನು ಬಾಯ್ಲ್ ಮಾಡ್ಕೊಳ್ಳಿ, ಹಾಗೆಯೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಂಗ್ರೀಡಿಯೆಂಟ್ಸನ್ನು ತಗೊಳ್ಳಿ. ಇನ್ನೊಂದು ವಿಷಯ, ಮೊದಲಿಗೆ ನಾವು ರೈಸನ್ನು ಬೇಯಿಸಿಟ್ಕೊಂಡ್ರೆ ನಮಗೆ ಎಗ್ ರೈಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ ಹಾಗೂ 1/4 ಟೀ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿಯನ್ನು ನಾನಿಲ್ಲಿ ತಗೊಂಡಿರುವಂಥದ್ದು. ಆಮೇಲೆ ನಾನಿಲ್ಲಿ 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಕೊನೆಯಲ್ಲಿ ಎಗ್ ರೈಸ್ ಆಗುತ್ತಲ್ವಾ, ಆಮೇಲೆ ಇದನ್ನು ಎಗ್ ರೈಸ್ ಮೇಲ್ಗಡೆ ಹಾಕೊಳ್ಳಿಕ್ಕೆ. ಬರೀ 2 ಜನರಿಗಾಗುವಷ್ಟು ಎಗ್ ರೈಸನ್ನು ಮಾಡ್ತಿರೋದು, ಅದಕ್ಕೋಸ್ಕರ 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಗರಂ ಮಸಾಲ, ಇಲ್ಲಿ ನಾನು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಾವು ಸ್ಟ್ರೀಟ್ ಸೈಡಲ್ಲಿ ಮಾಡುವಂಥ ಎಗ್ ರೈಸನ್ನು ಮನೆಯಲ್ಲೇ ಮಾಡ್ಕೋಬಹುದು. ಮೊದಲಿಗೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸನ್ನು ಜಜ್ಕೊಂಡು ಬರ್ತೇನೆ, ಬನ್ನಿ. ನೋಡಿ, ಈ ಥರ ನಾನು ಜಜ್ಕೊಂಡಿದ್ದೇನೆ. ನೀವು ಇದೇ ಥರ ಜಜ್ಕೊಳ್ಳಿ. ಗರಿಗರಿಯಾಗಿ ಜಜ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಔಟ್ಸೈಡ್ ಸ್ಟ್ರೀಟ್ ಸೈಡಲ್ಲಿ ಮಾಡೋ ಥರ. ಇವಾಗ ನಾನು ಒಂದು ಬಾಣಲೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಗ್ಯಾಸನ್ನು ಹಚ್ಕೊಂಡಿದ್ದೇನೆ. ನೋಡಿ, ನಾನು ಆವಾಗಲೇ ತೋರಿಸಿರುವಂತಹ ಆಯಿಲ್ ಇದೆಯಲ್ಲ, ಅದನ್ನು ನಾನು ಇವಾಗ ಬಾಣಲೆಗೆ ಹಾಕೋತಾ ಇದ್ದೇನೆ. ಆಯಿಲ್ ಬಿಸಿಯಾದ ನಂತರ ನಾವು ಈರುಳ್ಳಿಯನ್ನು ಹಾಕ್ಕೋಬೇಕು. ಒಂಚೂರು ಬಿಸಿ ಆಗಲಿಕ್ಕೆ ಬಿಡಿ. ನೋಡಿ, ಇವಾಗ ನಿಮಗೆ ಕಾಣಿಸ್ಬೋದು ಒಂಚೂರು ಬಿಸಿ ಆಗ್ತಾ ಇದೆ. ಇವಾಗ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳುವ. ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ನಾನು ಇವಾಗ ಹಾಕೋತಾ ಇದ್ದೇನೆ. ಆಯಿಲ್ ಬಿಸಿಯಾಗೋ ಮುಂಚೆ ನೀವು ಈರುಳ್ಳಿಯನ್ನು ಹಾಕ್ಕೋಬೇಡಿ. ಆಯಿಲ್ ಒಂಚೂರು ಬಿಸಿ ಆಗಲಿ, ಆಮೇಲೆ ನೀವು ಈರುಳ್ಳಿಯನ್ನು ಹಾಕ್ಕೊಂಡ್ರೆ ಸಾಕು. ಮೊದಲೇ ಹಾಕೋ ಅವಶ್ಯಕತೆ ಇಲ್ಲ. ಈಗ ನಾವು ಇದನ್ನು ಸೌಟಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಒಂಚೂರು ಹೊತ್ತು ಇದನ್ನು ಬಿಡ್ತಾ ಇದ್ದೇನೆ. 1-2 ನಿಮಿಷ ನಾವು ಇದನ್ನು ಹಾಗೆಯೇ ಬಿಟ್ಬಿಡುವ. ನೋಡಿ, 2 ನಿಮಿಷ ಆದಮೇಲೆ ಈ ಥರ ಆಗಿದೆ. ಇವಾಗ ನಾನು ಇದಕ್ಕೆ ಆವಾಗಲೇ ಜಜ್ಕೊಂಡಿರುವಂತಹ ಮಸಾಲೆನ ನಾವು ಇದಕ್ಕೆ ಹಾಕ್ಕೊಳ್ಳುವ. ಈ ಮಸಾಲೆನ ಹಾಕಿ 1-2 ನಿಮಿಷ ನಾವು ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಮಸಾಲೆದು ಹಸಿ ವಾಸನೆ ಹೋಗಬೇಕಲ್ವ, ಅದಕ್ಕೋಸ್ಕರ 1-2 ನಿಮಿಷ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ ಯಾವ ಥರ ಮಿಕ್ಸ್ ಮಾಡ್ಕೋತಿದ್ದೇನೆ ಅಂತ. ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕೆಂತಂದರೆ ಹಸಿ ವಾಸನೆ ಹೋಗಬೇಕು ಇದರದ್ದು. ಈಗ ಇದು ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ಮೊಟ್ಟೆನ ಹಾಕ್ಕೊಳ್ಳುವ. ನೋಡಿ, ನಾನು ಆವಾಗಲೇ ತೋರಿಸಿರುವ ಹಾಗೆ 5 ಮೊಟ್ಟೆ ತಗೊಂಡಿದ್ದೇನಲ್ವ, ಇದನ್ನು ನಾವೀಗ ಈ ಮಸಾಲೆಗೆ ಹಾಕ್ಕೊಳ್ಳುವ. ನೋಡಿ, ನಾನಿಲ್ಲಿ ಒಂದೊಂದಾಗಿ ಹಾಕೋತಾ ಇದ್ದೇನೆ. ಮೊಟ್ಟೆನ ಹಾಕೋಬೇಕಾದ್ರೆ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ನಾನಿಲ್ಲಿ 5 ಮೊಟ್ಟೆನ ಇದಕ್ಕೆ ಹಾಕೋತಾ ಇದ್ದೇನೆ. ನಿಮಗೆ ಜಾಸ್ತಿ ಮೊಟ್ಟೆ ಬೇಕು ಅಂತಂದರೆ ನೀವು ಜಾಸ್ತಿ ಹಾಕ್ಕೋಬಹುದು, ಆದರೆ ನಾನಿಲ್ಲಿ 5 ಮೊಟ್ಟೆಯಲ್ಲಿ ಮಾಡ್ತಿರುವಂಥದ್ದು, ಹಾಗಾಗಿ 5 ಮೊಟ್ಟೆನ ನಾನು ಯೂಸ್ ಮಾಡ್ಕೊಂಡಿರುವಂಥದ್ದು.
ನಿಮಗೆ ಬೇಕು ಅಂತಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವು ಸೌಟಲ್ಲಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಹೋಗುವ. ನೋಡಿ, ತೀರಾ ನೀವು ಗಟ್ಟಿಯಾಗಿ ಅಥವಾ ರಫ್ ಆಗಿ ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಸಾಫ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಕೂಡ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಿಮಗೆ ಮೊಟ್ಟೆ ದೊಡ್ಡ ಸೈಜಲ್ಲಿ ಬೇಕು ಅಂತಂದರೆ ನೀವು ಸೌಟನ್ನ ಮೊದಲೇ ಹಾಕ್ಕೋಬಾರ್ದು, ಅಂದರೆ ಮೊಟ್ಟೆ ಹಾಕಿದ ತಕ್ಷಣವೇ ಸೌಟನ್ನು ಹಾಕ್ಕೋಬಾರ್ದು, ಆಮೇಲೆ ಹಾಕ್ಕೋಬೇಕು. ನಾನಿಲ್ಲಿ ಮೊಟ್ಟೆನ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡಿದ್ದೇನೆ, ನನಗೆ ದೊಡ್ಡ ಸೈಜಲ್ಲಿ ಬೇಡ ಅಂತ. ನಿಮಗೆ ಮೊಟ್ಟೆ ಬಾಯಿಗೆ ಸಿಗಬೇಕು ಅಂದರೆ ಜಾಸ್ತಿಯಾಗಿ ದೊಡ್ಡದಾಗಿ ಬೇಕು ಅಂತಂದರೆ ನೀವೇನು ಮಾಡ್ಕೊಳ್ಳಿ, ನೀವು ಒಂಚೂರು ಲೇಟಾಗಿ ಸೌಟನ್ನು ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೇನೆ. ನಾನು ಕ್ಯಾಪ್ಸಿಕಮ್ನ ಮೊದಲೇ ಹಾಕ್ಕೊಳ್ಳಿಲ್ಲ, ಇವಾಗ ಹಾಕೋತಾ ಇರೋದು. ನೀವು ನೋಡ್ಕೊಳ್ಳಿ, ಇದೇ ಥರ ಮಾಡ್ಕೊಳ್ಳಿ. ಮೊದಲೇ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂತಂದರೆ ಮೊದಲೇ ಹಾಕ್ಕೊಂಡ್ರೆ ಅದು ಜಾಸ್ತಿಯಾಗಿ ಬೇಯುತ್ತೆ. ಜಾಸ್ತಿಯಾಗಿ ಬೇಯಬಾರ್ದು, ಜಾಸ್ತಿ ಬೆಂದರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ನಮಗೆ ಸ್ಟ್ರೀಟ್ ಸೈಡ್ ಥರ ಬೇಕು ಅಂತ ಆದರೆ ನಾವು ಇಷ್ಟು ಬೇಯಿಸಬೇಕು. ಈಗ ಇದನ್ನು ನಾವು 1 ನಿಮಿಷ ಹಾಗೇ ಬಿಡುವ. ಆಮೇಲೆ ನಾವಿದಕ್ಕೆ ಉಪ್ಪನ್ನು ಹಾಕ್ಕೊಳ್ಳುವ. ನೋಡಿ, ನಾನಿವಾಗ ಉಪ್ಪನ್ನು ಹಾಕೋತಾ ಇದ್ದೇನೆ. ನಾನು ಬರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೇನೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ. ಇವಾಗ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ನಾನಿವಾಗ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವಿದಕ್ಕೆ ರೈಸನ್ನು ಹಾಕ್ಕೊಳ್ಳುವ. ನಾನು ಆವಾಗಲೇ ಎತ್ತಿಟ್ಟುಕೊಂಡಿರುವಂತಹ ರೈಸ್ ಇದೆಯಲ್ವಾ, ಅದನ್ನು ಹಾಕೋತಾ ಇದ್ದೇನೆ. ಇದರಲ್ಲಿ 2 ಜನರಿಗಾಗುವಷ್ಟು ಎಗ್ ರೈಸ್ ರೆಡಿ ಆಗುತ್ತೆ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನಮ್ಮ ಮನೇಲಿ ನಾವಿಬ್ಬರೇ ಇರೋ ಕಾರಣಕ್ಕೋಸ್ಕರ ನಾನಿಲ್ಲಿ ಇಷ್ಟು ಪ್ರಮಾಣದಲ್ಲಿ ಮಾಡುವಂಥದ್ದು. ಈಗ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ನಾವಿದನ್ನು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು, ತುಂಬ ರಫ್ ಆಗಿ ಮಿಕ್ಸ್ ಮಾಡ್ಕೋಬಾರ್ದು. ತುಂಬ ರಫ್ ಆಗಿ ಮಿಕ್ಸ್ ಮಾಡಿಕೊಂಡ್ರೆ ರೈಸ್ ಏನಾಗುತ್ತೆ, ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುಂಬ ನಿಧಾನವಾಗಿ ನಾವಿದನ್ನು ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ನಾನು ಯಾವ ಥರ ಮಿಕ್ಸ್ ಮಾಡಿಕೊಂಡಿದ್ದೇನೆ ಅಂತ ಇದೇ ಥರ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ನಾವಿದಕ್ಕೆ ಕೆಲವೊಂದು ಮಸಾಲೆಗಳನ್ನು ಹಾಕ್ಕೊಳ್ಳುವ. ಮೊದಲಿಗೆ ನಾನಿಲ್ಲಿ ಅಚ್ಚಕಾರದ ಪುಡಿಯನ್ನು ಹಾಕೋತಾ ಇದ್ದೇನೆ. ನಾನಿಲ್ಲಿ 1/4 ಟೇಬಲ್ ಸ್ಪೂನ್ನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕೋತಾ ಇದ್ದೇನೆ. ಜಾಸ್ತಿ ಬೇಕು ಅಂತಿಲ್ಲ, ಬೇಕಿದ್ರೆ ನಿಮಗೆ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಗರಂ ಮಸಾಲೆನ ಹಾಕೋತಾ ಇದ್ದೇನೆ. ನೋಡಿ, ಗರಂ ಮಸಾಲೆನ ನಾನು ಬರೀ 1/2 ಟೇಬಲ್ ಸ್ಪೂನ್ನಷ್ಟು ಹಾಕೋತಾ ಇದ್ದೇನೆ. ಇವಾಗ ನಾನಿಲ್ಲಿ ಧನಿಯಾ ಪೌಡರ್ನ ಹಾಕೋತಾ ಇದ್ದೇನೆ. ನೋಡಿ, ಬರೀ 1/4 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡ್ರು ಸಾಕು. ಹಾಗೆಯೇ ಸೋಯಾ ಸಾಸು 2 ಟೇಬಲ್ ಸ್ಪೂನ್ನಷ್ಟು ಸಾಕು. ನಿಮಗೇನಾದರೂ ಕಲರ್ ಜಾಸ್ತಿ ಬರಬೇಕು ಅಂತಾದರೆ ಒಂಚೂರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ಆದರೆ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ನಾವಿದನ್ನು ಮಿಕ್ಸ್ ಮಾಡಿಕೊಳ್ಳುವ. ನೋಡ್ಬೋದು ನಾನು ಯಾವ ಥರ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಅಂತ, ನೀವು ಇದೇ ಥರ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ನೀವು ಮಿಕ್ಸ್ ಮಾಡ್ಕೋಬೇಕಾದ್ರೆ ತುಂಬ ಅರ್ಜೆಂಟಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವಿಲ್ಲಿ ರೈಸ್ ಹಾಕ್ಕೊಂಡಿದ್ದೇವಲ್ವಾ, ಇದು ತುಂಬ ಪುಡಿ ಆಗುತ್ತೆ ನಾವು ಜಾಸ್ತಿ ಮಿಕ್ಸ್ ಮಾಡಿದಷ್ಟು. ಅಂದರೆ ತುಂಬ ನಾವು ಅರ್ಜೆಂಟಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಅದಕ್ಕೋಸ್ಕರ ನಾವಿದನ್ನು ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡ್ಬೋದು ನಾನಿಲ್ಲಿ ಯಾವ ಥರ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಅಂತ, ಇದೇ ರೀತಿಯಾಗಿ ಮಾಡಿಕೊಳ್ಳಿ. ಇವಾಗ ನಮ್ಮದು ಎಗ್ ರೈಸ್ ರೆಸಿಪಿ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನು ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ನೋಡಿ, ಆವಾಗಲೇ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೇವೆ. ಇವಾಗ ನಾವು ಬರೀ ರೈಸಿಗೋಸ್ಕರ ಹಾಕ್ತಾ ಇರೋದು, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ನೋಡಿ, ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಕೊನೆಯದಾಗಿ ನಾವಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ಕೊತ್ತಂಬರಿ ಸೊಪ್ಪು ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೇ ಸ್ಟ್ರೀಟ್ ಸೈಡ್ ಎಗ್ ರೈಸ್ ಆಗುವಂಥದ್ದು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಇನ್ನು ನಾವು ಇದನ್ನು 1-2 ನಿಮಿಷ ಹಾಗೇ ಬಿಡುವ. ನೋಡಿ, ಇವಾಗ ನಮ್ಮದು ಎಗ್ ರೈಸ್ ರೆಸಿಪಿ ರೆಡಿಯಾಗಿದೆ. ನಾವೀಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡುವ. ನೋಡ್ಬೋದು ನೀವೇ ಯಾವ ಥರ ಆಗಿದೆ ಅಂತ. ನೋಡುವಾಗಲೇ ಅನಿಸ್ತಾ ಇದೆಯಲ್ಲ ತುಂಬ ಚೆನ್ನಾಗಾಗಿದೆ ಅಂತ. ಇವಾಗ ನಾವು ಇದಕ್ಕೆ ಫೈನಲ್ ಆಗಿ ಈರುಳ್ಳಿಯನ್ನು ಹಾಕ್ಕೋಬೇಕು. ನಾನು ಮೊದಲೇ ನಿಮಗೆ ಹೇಳಿದ್ದೇನಲ್ವಾ, ಕೊನೆಯದಾಗಿ ನಾವು ಈರುಳ್ಳಿಯನ್ನು ಹಾಕ್ಕೋಬೇಕು ಅಂತ. ಇವಾಗ ನಾವು ಇದರ ಮೇಲ್ಗಡೆ ಈರುಳ್ಳಿಯನ್ನು ಹಾಕ್ಕೊಳ್ಳುವ. ಈ ಈರುಳ್ಳಿ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಏನಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಹಾಗೇ ತಿನ್ಬೋದು, ತಿನ್ನಬಾರ್ದು ಅಂತಲ್ಲ, ಆದರೆ ಈರುಳ್ಳಿ ಹಾಕ್ಕೊಂಡು ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈರುಳ್ಳಿ ಹಾಕ್ಕೊಂಡೇ ತಿನ್ನೋಡಿ, ಆಮೇಲೆ ನೀವೇ ಹೇಳ್ತೀರಾ ನಿಜವಾಗ್ಲೂ ಚೆನ್ನಾಗಿದೆ ಅಂತ. ಇದು ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ನಾವು ಈ ರೆಸಿಪಿಯನ್ನು ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು.
ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರೆಲ್ಲ ಹೊಸಬ್ರಿದ್ದೀರಾ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ನನಗೆ ತುಂಬ ಇಂಪಾರ್ಟೆಂಟ್. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.